ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನ ಬಕಬಕ ಅಂತ ವಾಂತಿ ಮಾಡಿಬಿಟ್ಟಿದೆ. ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರ ನಡುವೆ ಸಮರ ತಾರಕಕ್ಕೇರಿದೆ. ಒಬ್ಬರಿಗೊಬ್ಬರನ್ನು ಎಳೆಯೋದಕ್ಕೆ, ಒಬ್ಬರ ಜಾಗವನ್ನು ಇನ್ನೊಬ್ಬರು ಪಡೆಯೋದಕ್ಕೆ ಯಾವ ರೀತಿ ಸಮರ ಸಾರಿದ್ದಾರೆ ಅಂತಂದರೆ, ಕಾಂಗ್ರೆಸ್ನ ಬಲಾನೇ ಮುಸಲ್ಮಾನರು ಅಂತ ಹೇಳ್ತಾರೆ. ಆದರೆ ಅದೇ ಮುಸಲ್ಮಾನ ನಾಯಕರಲ್ಲಿ ಈಗ ಒಗ್ಗಟ್ಟು ಬ್ರೇಕ್ ಆಗಿದೆ, ಬೆರುಕು ಬಿಟ್ಟಿದೆ. ಒಬ್ಬರ ಮೇಲೊಬ್ಬರು ಆರೋಪದ ಸುರಿಮಳೆಗೈತಾ ಇದ್ದಾರೆ. ಈ ಮಧ್ಯೆ ದಾವಣಗೆರೆ ದಕ್ಷಿಣದಲ್ಲಿ ಅಭ್ಯರ್ಥಿಯ ವಿಚಾರದಲ್ಲಿ ಬಹಳಷ್ಟು ತೆರೆಮರೆ ಹಿಂದೆ ಕಸರತ್ತುಗಳು ನಡೆದಿದೆ. ಅಷ್ಟೇ ಅಲ್ಲ, ಈ ವಿಚಾರದಲ್ಲಿ ಬಹಳಷ್ಟು ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆದಿದೆ ಅಂತ ಸ್ವತಃ ಹೈಕಮಾಂಡೇ ಈಗ ಹಲವರಿಗೆ ನೋಟಿಸ್ ಕೊಡ್ತಾ ಇದೆ ಮತ್ತು ರಾಜೀನಾಮೆ ಕೊಡಿ ಅಂತ ಒತ್ತಡನೂ ಕೂಡ ಹಾಕ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರ ಮೇಲೆ ಈಗ ಸಿಕ್ಕಾಪಟ್ಟೆ ಎಲ್ಲರ ಕಣ್ಣು ಬಿದ್ದಿದೆ. ಜಮೀರ್ ಅಹಮದ್ ಖಾನ್ ಏನೋ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ದಾವಣಗೆರೆ ದಕ್ಷಿಣದಲ್ಲಿ ರಿಸಲ್ಟ್ ಏನಾದರೂ ಏರ್ಪೇರ್ ಆಗ್ಬಿಟ್ರೆ ಅದಕ್ಕೆ ಜಮೀರ್ ಅಹಮದ್ ಖಾನೇ ಕಾರಣ ಆಗಬಹುದು ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಒಂದು ಕಡೆ ಬಿಜೆಪಿಯಲ್ಲಿ ಯತ್ನಾಳ್ ಅವರ ಎಂಟ್ರಿಯಿಂದಾಗಿ ಒಂದಿಷ್ಟು ಕಸಿವಿಸಿ, ದಾವಣಗೆರೆ ದಕ್ಷಿಣದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಎಂಟ್ರಿ ಇಲ್ಲದೆ ಕಸಿವಿಸಿ. ರಾಜ್ಯ ರಾಜಕಾರಣ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಯಾಕೆ ಅಂತಂದ್ರೆ 25 ಜನ ಶಾಸಕರು ತಮಗೆ ಮಂತ್ರಿ ಸ್ಥಾನ ಬೇಕು ಅಂತ ಪರೇಡ್ ನಡೆಸ್ತಾ ಇದ್ದಾರೆ. ಆಫ್ಟರ್ ಬೈ ಎಲೆಕ್ಷನ್ ಬಹಳಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಈ ರಾಜಕೀಯ ಚಟುವಟಿಕೆಯಲ್ಲಿ ಯಾರ ಕೈ ಮೇಲಾಗುತ್ತೆ, ಯಾರು ಕೆಳಗೆ ಬೀಳ್ತಾರೆ, ಯಾರನ್ನ ಬೀಳಿಸ್ತಾರೆ, ಯಾರ ಜಾಗದಲ್ಲಿ ಕುತ್ಕೋತಾರೆ, ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ವೀಕ್ಷಕರೇ. ಈ ಮಧ್ಯೆ ಈ ಒಂದು ಪ್ರತಿಷ್ಠೆಯ ಕದನದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಸೋತ್ರೆ ಯಾರು ತಲೆ ಕಟ್ಟಬೇಕು, ಗೆದ್ರೆ ಯಾರು ಅದ್ರ ಕ್ರೆಡಿಟ್ ತಗೊಳ್ಬೇಕು ಅನ್ನುವಂತ ತಳಹದಿಯನ್ನು ಈಗಲೇ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಪ್ರತಿಷ್ಠೆ ಫಜೀತಿ ಬೈ ಎಲೆಕ್ಷನ್ ಬೆಂಕಿ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರ ನಡುವೆ ನಡೀತಾ ಇದೆ ವಾರ್. ಬೈ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಕೈನಲ್ಲಿ ಬಣ ಪಾಲಿಟಿಕ್ಸ್ ಜೋರು. ಸಚಿವ ಜಮೀರ್ ತಲೆದಂಡಕ್ಕೆ ನಡೀತಾ ಇದೆಯಾ ಕಸರತ್ತು? ಜಮೀರ್ನ ಸಂಪುಟದಲ್ಲಿ ಕಿತ್ತೊಗೆಯೋದಕ್ಕೆ ನಡೀತಾ ಇದೆಯಾ ಪ್ಲಾನ್? ಕಾಂಗ್ರೆಸ್ನಲ್ಲಿ ಕಾವೇರ್ತಾ ಇದೆ ಮುಸ್ಲಿಂ ನಾಯಕರ ಮಹಾಯುದ್ಧ. ಉಪಸಮರದ ರಿಸಲ್ಟ್ಗೂ ಮುನ್ನವೇ ಕಾಂಗ್ರೆಸ್ ಕ್ರಾಂತಿ ಆಗುತ್ತಾ? ಜಮೀರ್ನನ್ನ ರಾಜಕೀಯವಾಗಿ ಮುಗಿಸಲು ಒಳಸಂಚು ನಡೀತಾ ಇದೆಯಾ? 7 ವರ್ಷಗಳ ಹಿಂದೆ ಕಾಂಗ್ರೆಸ್ಗೆ ಬಂದ ಜಮೀರ್ ಮೇಲೆ ಡಿಕೆ ಟೀಮ್ ಕೆಂಗಣ್ಣು. ಪಕ್ಷದಲ್ಲಿ ಇದ್ದು ಪಕ್ಷ ವಿರೋಧಿ ಕೆಲಸ ಮಾಡಿದ್ರು ಅಂತ ಡಿಕೆ ಟೀಮ್ ದೂರು. ಉಪಚುನಾವಣೆ ವೇಳೆ ಜಮೀರ್ ಅಹಮದ್ ನಿಜಕ್ಕೂ ಅಸಹಕಾರ ತೋರಿದ್ರ? ಜಮೀರ್ ಅಹಮದ್ ವಿರುದ್ಧವೇ ಮುಸ್ಲಿಂ ನಾಯಕರು ಆಕ್ರೋಶ. ಇತ್ತ ಸಂಪುಟ ಪುನಾರಚನೆ ಮಾಡುವಂತೆ ಕೈ ಶಾಸಕರ ಕಸರತ್ತು. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ 26 ಮಂದಿ ಹಿರಿಯ ಶಾಸಕರು. ಸಂಪುಟ ಪುನಾರಚನೆ ಗ್ರೀನ್ ಸಿಗ್ನಲ್ ನೀಡಲೇಬೇಕು ಅಂತ ಪಟ್ಟು ಪ್ರೆಷರ್ ಪಾಲಿಟಿಕ್ಸ್ ನಡೆಯಲ್ಲ ಅಂತ ಡಿಕೆಶಿ ವಾರ್ನ್. ಓಕೆ, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಒಂದು ರೀತಿ ಆಪರೇಷನ್ ಕ್ಲೀನ್ ಪ್ರಾಸೆಸ್ ನಡೀತಾ ಇದೆಯಂತೆ. ಈ ಆಪರೇಷನ್ ಕ್ಲೀನ್ ಪ್ರಾಸೆಸ್ನ ರೂವಾರಿ ಯಾರು? ಡಿಕೆ ಶಿವಕುಮಾರ್ ಅವರ ಅಥವಾ ಇನ್ಯಾರು? ಒಟ್ಟಾರೆ ಈ ಪ್ರಾಸೆಸ್ಗೆ ಸಂಬಂಧಪಟ್ಟಂತೆ ಕೆಲವರು ಮಾತಾಡಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ನಮ್ಮ ರಾಜಕಾರಣ ನಾವೇ ಅಂತ ಮಾಡೋರಲ್ಲ. ಕೆಲವ್ರಿಗೆ ಇದ್ದಿರ್ಬೋದು, ನಾನು ಬಿಟ್ರೆ ಬೇರೆಯವರಲ್ಲ, ಬೇರೆ ಯಾರು ಲೆಕ್ಕಕ್ಕೆ ಇಲ್ಲ, ನಾನೊಬ್ನೇ. ನಾನು ಇಲ್ಲದೆ ಇದ್ರೆ ಯಾರು ಕೇಳೋರಿಲ್ಲ, ಗತಿ ಇಲ್ಲ ಈ ಸಮುದಾಯಕ್ಕೆ ಅಂತ ಕೆಲವ್ರಿಗೆ ಇರ್ಬೋದು. ಅದು ನಮ್ಗೆ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಹತ್ರ ಹೋಗಿದ್ವಿ. ಮುಖ್ಯಮಂತ್ರಿ ಸಮ್ಮುಖದಲ್ಲೇ ಸಭೆ ನಡೆಯುವಾಗ, ಮಾತುಕತೆ ನಡೆಯುವಾಗ ಒಬ್ರು ನಾಯಕರು ಹೆಸರು ಇನ್ನು ನಾನು ಹೇಳಕ್ಕೆ, ಯಾರ ಹೆಸರು ನಾನು ಹೇಳಕ್ಕೆ ತಯಾರಿಲ್ಲ, ಕೊಟ್ರೆ ಜಬ್ಬಾರ್ ಕೊಡಿ, ಇಲ್ಲ ಅಂದ್ರೆ ಯಾರಿಗಾದ್ರು ಬೇರೆ ಸಮುದಾಯಕ್ಕೆ ಕೊಡಿ ಅಂತ ಹೇಳಿರೋದು ಎಲ್ಲರ ಮುಂದೆ ಇದೆ. ಸೊ ಇವತ್ತು ಬೇರೆಯವ್ರಿಗೆ ಆಪಾದನೆ ಮಾಡೋದು, ದೂರ ಸಲ್ಲಿಸೋದು ಅದೇನು? ನೀವು ಸಂತೋಷ ಪಡ್ಬೇಕಲ್ಲ. ನನಗೋಸ್ಕರ ಎಷ್ಟು ಜನ ಹೋರಾಟ ಮಾಡಿದ್ರು, ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಸಮುದಾಯದ ಒಂದು ಟಿಕೆಟ್ ತಪ್ಪೋದ್ರೂ ನನ್ನ ಬಗ್ಗೆ ಎಲ್ಲರೂ ಹೋರಾಟ ಮಾಡಿದ್ದಾರೆ ಅಂತ ಸಂತೋಷ ಪಡ್ಕೋಬೇಕು. CM ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ.
ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ಮ ಥರ ನೀವು ಹೇಳ್ತೀರಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯಿತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆ್ಯಕ್ಟ್. ನನ್ನ ಹತ್ರ ಕೆಲವ್ರು ಬಂದು ಮಾತಾಡಿದ್ದಾರೆ, ಕೇಳಿದ್ದಾರೆ. ನಾನು ಆಯ್ತಪ್ಪ ನಿಮ್ಮ ಹೋಗಿ ಕೇಳೋದ್ರಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ, ಫಸ್ಟ್ ಟೈಮ್ ಅವರು ಆಗಬಾರ್ದು ಅಂತೇನಿಲ್ಲ. ಜಬ್ಬಾರ್ ಅವರು ಟಿಕೆಟ್ ಕೇಳಿದರು, ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅವರು ಚುನಾವಣೆಯಲ್ಲಿ ಹೆಚ್ಚು ಭಾಗವಹಿಸಲಿಲ್ಲ ಅನ್ನೋದು ಅವ್ರ ಮೇಲಿರ್ತಕ್ಕಂಥ ಆಪಾದನೆ. ಅದಕ್ಕೆ ಅವರು ರಾಜೀನಾಮೆನೇ ಕೊಟ್ಟಿದ್ದಾರಲ್ಲ, ಅಲ್ಪಸಂಖ್ಯಾತರ ಏನೋ ಘಟಕಕ್ಕೆ ರಾಜೀನಾಮೆ ಅಕ್ಸೆಪ್ಟು ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ಈಗ ಹೊಸದಾಗಿ ಒಂದು ಸಮಿತಿ ಮಾಡ್ತಾರೆ. ಈ ಮಧ್ಯೆ ಬೇರೆ ಬೇರೆ ಮೈನಾರಿಟಿ ಲೀಡರ್ಸ್ಗಳು ಸ್ವಲ್ಪ ಅವರಿಗೆ ಮಾತುಕತೆಗಳು ಆಗ್ತಾ ಇದೆ. ಇದನ್ನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಅದನ್ನು ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಅವರು ಸರಿ ಹೋಗ್ಲಿ, ನಂದು ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ಅವ್ರು ಒತ್ತಾಯ ಮಾಡಿದ್ರೆ ಮಾಡಲಿ. ಅದಕ್ಕೆ ಬೇರೆ ಬೇರೆ ಈಗ 5 ರಾಜ್ಯಗಳ ಚುನಾವಣೆ ಬಂತು, ಬಜೆಟ್ ಇತ್ತು, ಹಾಗಾಗಿ ವಿಳಂಬ ಆಯಿತು. ಹೈಕಮಾಂಡ್ ಏನ್ ಮಾಡ್ತದೆ ಅಂತ ಗೊತ್ತಿಲ್ಲ. 23 ಜನ ಈಗ ಸದ್ಯಕ್ಕೆ ಬಂದಿದ್ದಾರೆ. ಸಾಯಂಕಾಲದಾಗ ಇನ್ನೊಂದು 6-7 ಜನ ಬರೋ ಚಾನ್ಸಸ್ ಇದೆ. ಇವತ್ತಿನ ಖರ್ಗೆ ಸಾಹೇಬರು ಮಧ್ಯಾಹ್ನ 2:30 ಫ್ಲೈಟಿಂದ ಬೆಂಗಳೂರಿಂದ ಡೆಲ್ಲಿಗೆ ಬರ್ತಾ ಇದ್ದಾರೆ. ಸಾಯಂಕಾಲ ನಾವು 6 ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. 26 ಜನರು ಖರ್ಗೆ ಸಾಹೇಬರನ್ನು ಮೀಟ್ ಮಾಡಿ ಬೆಂಗಳೂರನ್ನು ಸಬ್ಮಿಟ್ ಮಾಡಿ ನಾವು ಬರ್ತೀವಿ. ಬುದ್ಧಿಮಾನನು ಆಮೇಲೆ ಬೇಡ್ಕೊಂಬರೋದು ಊರಾಗಿರುತ್ತೆ. ನಾವು 16th and 17th 16 ಬರ್ತಾರಂತೆ. ಅದಕ್ಕೆ ಅಲ್ಲಿವರೆಗೂ ನಾವು ಇಲ್ಲೇ ಇರ್ತೀವಿ. ನಾವು ಬೆಂಗಳೂರಿಗೆ ಹೋಗಲ್ಲ, ಎಲ್ಲ ಇಲ್ಲೇ ಇಟ್ಟು 30 ಜನ ಹತ್ರ ಇಲ್ಲೇ ಇದ್ದು ಇದೆಲ್ಲ ಬಿಲ್ ಮಾಡ್ಕೊಂಡು 17th or 18th ಭೇಟಿ ಮಾಡಿ ವಾಪಸ್